ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕಂಪ್ಲೀಟ್ ಫ್ರೈಡೇ ವ್ಲಾಗ್ನ ಮಾಡ್ತಿದ್ದೀನಿ. ಅಂದರೆ ನಾನು ಆಫೀಸ್ಗೆ ಹೋಗೋವಾಗ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ವ್ಲಾಗ್ ಮಾಡೋ ಟೈಮ್ ಇರಲ್ಲ. ಬಟ್ ಇವತ್ತು ನಮ್ಮ ಆಫೀಸಲ್ಲಿ ನಮ್ಮ ಸರ್ಗೆ ನಾನು ಮಾಡೋ ಪಲಾವ್ ರೆಸಿಪಿ ತುಂಬ ಇಷ್ಟ ಅಂತೆ. ಸೊ ಅದಕ್ಕೋಸ್ಕರ ಅವರು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಇಷ್ಟ ನಾನು ಮಾಡೋ ಪಲಾವ್ ರೆಸಿಪಿ. ಸೊ ಆದ್ದರಿಂದ ಇವತ್ತು ನಮ್ಮ ಸರು ಪಲಾವ್ ಮಾಡ್ಕೊಬನ್ನಿ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಅವರಿಗೆಲ್ಲ ಸೇರಿಸಿ ಪಲಾವ್ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಎಲ್ಲನೂ ತೆಗೆದಿಟ್ಕೊಂಡು ಒನ್ ಟೈಮ್ ಎಲ್ಲನೂ ಬಿಡಿಸ್ಕೊಳ್ತಿದ್ದೀನಿ. ಇದಕ್ಕೆ ಮೆಂತ್ಯ ಸೊಪ್ಪು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಮೆಂತ್ಯ ಸೊಪ್ಪು ಹಾಕಿದ್ರೆ ಸ್ವಲ್ಪ ಲಿಟಲ್ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ, ಹಾಗೆ ಯಾವುದೇ ರೀತಿ ಕಹಿ ಬರಲ್ಲ. ಸೊ ಮೊದಲಿಗೆ ಎದ್ದಿದ ತಕ್ಷಣ ನಾನು ಮನೆ ಕೆಲಸ ಎಲ್ಲ ಮುಗಿಸಿನೇ ನೆಕ್ಸ್ಟು ಕಿಚನಿಗೆ ಬರೋದು. ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಆವಾಗ ನಾನು ಟೀ ಮಾಡ್ಕೊಂಡು ಕುಡಿತೀನಿ. ಅಲ್ಲಿವರೆಗೂ ನಾನು ಏನೂ ಕೆಲಸ ಸ್ಟಾರ್ಟ್ ಮಾಡಲ್ಲ. ಫಸ್ಟು ಮನೆ ಕೆಲಸ, ರಂಗೋಲಿ ಬಿಡಿಸೋದಾಗಲಿ, ಮನೆ ಒರೆಸೋದಾಗಲಿ, ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಂತರ ನಾನು ಕಿಚನಿಗೆ ಬಂದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೊದಲಿಗೆ ಹೇಳ್ತಾ ಹೋಗ್ತೀನಿ ಇದಕ್ಕೆಲ್ಲ ಏನೇನು ಬೇಕಾಗುತ್ತೆ ಅಂತ. ಹಾಗೆ ಫಸ್ಟು ತರಕಾರಿ ಎಲ್ಲ ಬಿಡಿಸ್ಕೊಂಡಾಯಿತು. ಈಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಲಾಸ್ಟಿಗೆ ಬಿಡಿಸ್ಕೊಳ್ತಿದ್ದೀನಿ. ಯಾಕಂದರೆ ಫಸ್ಟಿಗೆ ಆನಿಯನ್ನ ಕಟ್ ಮಾಡ್ಕೊಂಬಿಟ್ರೆ ಕಣ್ಣುರಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟು ನಾನು ವೆಜಿಟೇಬಲ್ಸ್ ಎಲ್ಲ ಏನಾದರೂ ಸಿಪ್ಪೆ ತೆಗಿಬೇಕಂದ್ರೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನಂತರ ಎಲ್ಲನೂ ತೊಳೆದ್ಬಿಟ್ಟು ಆಮೇಲೆ ಪಟ ಅಂತ ಬೇಗ ಬೇಗ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ವೀಡಿಯೋಗೋಸ್ಕರ ಸ್ವಲ್ಪ ನಿಧಾನಕ್ಕೆ ಮಾಡ್ತಿದ್ದೀನಿ. ಆದರೆ ವಿಡಿಯೋ ಮಾಡಬೇಕಂದ್ರೆ ತುಂಬಾ ಟೈಮ್ ತೊಗೊಳುತ್ತೆ. ಅದ್ರ ಬದಲು ನಾವು ನಾರ್ಮಲಾಗಿ ಮಾಡ್ತೀವಿ ಅಂದರೆ ನಮಗೆ ಅಷ್ಟೊಂದು ಏನು ಟೈಮ್ ಕನ್ಸ್ಯೂಮ್ ಆಗೋಲ್ಲ. ಪಲಾವ್ನ ಬೇಗನೆ ಮಾಡ್ಬೋದು. ಮ್ಯಾಕ್ಸಿಮಮ್ ಒಂದು 20 ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು. ಅವರೆಕಾಳು ಆಪ್ಷನಲಿ ಆ್ಯಕ್ಚುಲಿ. ನೀವು ಯಾವ ಸೀಸನ್ಗೆ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಕೋಬೋದು. ಅಲಸಂದಿ ಕಾಳು ಇರೋ ಟೈಮಲ್ಲಿ ಅಲಸಂದಿ ಕಾಳನ್ನು ಕೂಡ ಬಳಸ್ಕೋಬೋದು. ಹಾಗೆ ಇಲ್ಲಿ ರುಬ್ಬೋದಕ್ಕೆ ಮೇಯ್ನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಇಲ್ಲ, ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸೊ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಚಕ್ಕೆ, ಲವಂಗ, 1-2 ಕಾಳುಮೆಣಸು, ಹಾಗೆ ಒಂಚೂರು ಅರಿಶಿನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಆನಿಯನ್ ಎಲ್ಲನೂ ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಹೇಳಿದೆ ಅಲ್ವಾ, ಸೊ ಫಸ್ಟಿಗೆ ಎಲ್ಲನೂ ಬಿಡಿಸ್ಕೊಬಿಟ್ರೆ ಆಮೇಲೆ ಹಚ್ಚಿಟ್ಕೊಂಡು ಮಾಡೋದು ತುಂಬಾ ಈಸಿ. ಹಾಗೆ ಇಲ್ಲಿ ಮೊದಲಿಗೆ ಆಯಿಲ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಎಣ್ಣೆ ಕಾದಾಗಿದ ನಂತರ ಆನಿಯನ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದು ಉದ್ದುದ್ದು ಕಟ್ ಮಾಡ್ಕೋಬೇಕು. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಹಾಗೆ ಸ್ವಲ್ಪ ಈ ಹಂತದಲ್ಲಿನೇ ಉಪ್ಪು ಹಾಕ್ಕೊಂಡ್ರೆ ಸೀದೋಗಲ್ಲ. ಸೊ ಯಾವಾಗೂ ತಳ ಹಿಡಿಯಲ್ಲ. ಹಾಗೆ ಒಂದು ಸ್ವಲ್ಪ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ತರಕಾರಿ ನೀವೇನಿದೆಯೋ ಅದೆಲ್ಲ ಹಾಕ್ಕೊಂಡ್ರೂ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅವರೆಕಾಳಿತ್ತು, ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಇಲ್ಲದೆ ಇರುತ್ತಾ, ಸೊ ಅದಕ್ಕೆ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಅವರೆಕಾಳಂತೂ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ನಿಜವಾಗ್ಲೂ. ಬಟಾಣಿಗಿಂತ ನನಗೆ ಈ ರೀತಿ ಹಸಿ ಕಾಳುಗಳಲ್ಲಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ನೀವು ಬೇಕಿದ್ದರೆ ಪುದೀನ ಕೂಡ ಹಾಕ್ಕೋಬೋದು. ಪುದೀನಾನ ನಾನು ಜಾಸ್ತಿ ಬಿರಿಯಾನಿಗೆ ಆ ರೀತಿಗೆ ಯೂಸ್ ಮಾಡ್ತೀನಿ. ಪುದೀನ ಪಲಾವ್ಗೆ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿನೇ ನಾನು. ಬಟ್ ಪುದೀನ ಹಾಕಿದ್ರೂ ಟೇಸ್ಟ್ ತುಂಬಾ ಚೇಂಜ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ಕ್ಯಾರೆಟ್, ಬೀನ್ಸ್ ಏನೇನಿದೆ ಎಲ್ಲ ತರಕಾರಿಗಳನ್ನ 1 ಬೈ 1 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ನೌಕೋಲ್ ಬರುತ್ತಲ್ವ ಅದನ್ನು ಮತ್ತು ಆಲೂಗಡ್ಡೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್, ಯಾವ ತರಕಾರಿ ಬೇಕಾದರೂ ನೀವು ಹಾಕ್ಕೋಬೋದು. ನಿಜವಾಗ್ಲೂ ಈ ರೀತಿ ಒಂದ್ಸಲ ಪಲಾವ್ನ ಟ್ರೈ ಮಾಡಿ ನೋಡಿ. ಎಲ್ಲದಕ್ಕೂ ಸೇಮ್ ಮೆಥಡೇ, ಓಕೆನಾ? ಬಟ್ ಮಾಡೋ ತರಕಾರಿ ಡಿಫ್ರೆನ್ಸ್ ಇರುತ್ತೆ. ಸೊ ತರಕಾರಿಯಿಂದನೇ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರೋದು ಅಷ್ಟೇ. ಸೊ ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಏನಿದೆ ಆ ಮಸಾಲಾನ ಹಾಕ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂಚೂರು ಖಾರದ ಪುಡಿ, ಹಾಗೆ ಟೊಮ್ಯಾಟೊ, ನೆಕ್ಸ್ಟು ಒಂದು ಸ್ವಲ್ಪ ಧನಿಯಾ ಪೌಡರು, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಹಾಕ್ಕೋಬೋದು. ಹಾಗೆ ನೀವು ಚಿಲ್ಲಿ ಜಾಸ್ತಿ ಹಾಕ್ಕೊಂಡಿದ್ರೆ ಚಿಲ್ಲಿ ಪೌಡರ್ ಏನು ಬೇಡ. ಇಲ್ಲಿ ಕಂಪ್ಲೀಟ್ಲಿ ಆಪ್ಷನಲ್. ನೀವು ಬೇಕಿದ್ದರೆ ಬರೀ ಧನಿಯಾ ಪೌಡರ್ನ ಸೇರಿಸ್ಕೋಬೋದು. ನೀವು ಬೇಕಿದ್ದರೆ ಸ್ವಲ್ಪ ಜನ ಗರಂ ಮಸಾಲ
ಆ ರೀತಿ ಎಲ್ಲ ಯೂಸ್ ಮಾಡ್ತೀರಾ? ಹಾಗೆ ಬಿರಿಯಾನಿ ಮಸಾಲ ಎಲ್ಲ ಯೂಸ್ ಮಾಡ್ತಾರೆ. ಸೊ ಆ ರೀತಿ ಎಲ್ಲ ಏನೂ ಬೇಡ ಇಲ್ಲಿ ಇದು ಮಾಡೋದಕ್ಕೆ. ಜಸ್ಟು ಮನೆಯಲ್ಲಿ ಮಾಡಿರೋ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಯೂಸ್ ಮಾಡಿದ್ರೆ ಸಾಕು. ನೆಕ್ಸ್ಟು ಇಲ್ಲಿ ಲಾಸ್ಟ್ಗೆ ರೈಸ್ನ ವಾಶ್ ಮಾಡಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಇದಿಷ್ಟು ಪಲಾವ್ ರೆಸಿಪಿ. ನೀವೇ ನೋಡ್ತಿರ್ಬೋದು, ಪಲಾವ್ ಅಂತೂ ಟೇಸ್ಟ್ ಸಖತ್ತಾಗಿತ್ತು. ಹಾಗೆ ನಮ್ಮ ಸರ್ ಎಲ್ಲರೂ ಹಾಗೆ ನಮ್ಮ ಮ್ಯಾನೇಜರ್ ತಿಂದರು ಅವತ್ತು. ನಿಜ ಅವ್ರು ತುಂಬಾ ಚೆನ್ನಾಗಿದೆಯಮ್ಮ ಅಂತ ಹೇಳ್ತಿದ್ರು. ಹಾಗೆ ನೆಕ್ಸ್ಟು ಬೆಳಗಿನ ಪೂಜೆ ಎಲ್ಲನೂ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟು ಪಾತ್ರೆಗಳನ್ನು ನಾನು ಇಮಿಡಿಯೇಟೇ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಸೊ ದಟ್ ನಂಗೆ ನೈಟ್ ಬಂದಾಗ ಕಿಚನಲ್ಲಿ ಪಾತ್ರೆ ಇದೆ ಅಂತ ಒಂದು ತಲೆನೋವು ಇರಬಾರ್ದು. ಹಾಗೆ ನೆಕ್ಸ್ಟು ನಾನು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.